ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಾನು ಇದನ್ನು ಒಪ್ಪೋದಿಲ್ಲ ಅಂತ ಏನು ಮುಂದಿನ ಸಲ ಯುದ್ಧ ಮಾಡುವಂಥ ಪ್ರಸಂಗ ಬಂದಾಗ 18ರಿಂದ 35 ವರ್ಷ ವಯಸ್ಸಿನ ಎಲ್ಲರೂ ಸೈನ್ಯದೊಳಗೆ ಸೇರಿಕೊಳ್ಳಲೇಬೇಕು, ಯುದ್ಧಕ್ಕೆ ಬರಲೇಬೇಕು. ಯಾರಿಗೂ ಹೇಳದೆ ಈ ವಿಷಯಗಳಿಗೆ ಕಾರಣ ಏನು, ಇದರಿಂದ ಬಿಡುಗಡೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾ ಅಂತ ಹುಡುಕಾಟ ಶುರು ಮಾಡೋ ಕಾರಣಕ್ಕಾಗಿ ಅವನು ಊರು ಬಿಟ್ಟು ಸಮುದಾಯ ಬಿಟ್ಟು ಹೋಗಿಬಿಡ್ತಾನೆ. ಮತ್ತೊಂದು ಕಡೆ ನೆರೆ ಹಾವಳಿ ಬಂದುಬಿಟ್ಟು ಇಷ್ಟು ಜನ ಸತ್ರು ಅಂದರೆ ಸಾವು ಅನ್ನೋದನ್ನು ನೀವು ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಆದರೆ ಆ ಕಥೆಯೊಳಗೆ ಏನಾಗಿದ್ದದ, ಸಿದ್ಧಾರ್ಥ ಮೊದಲನೇ ಸಲ ಊರೊಳಗೆ ಬಂದಾನೆ, ಅವನು ಒಂದು ಹೆಣವನ್ನು ನೋಡಿದ. ಈ ಕಥೆಯನ್ನು ನಂಬಬಹುದಾ? ಆಸ್ಥಾನದೊಳಗಿರುವಂಥ ಬೇರೆ ಯಾರೋ ಸೈನಿಕರು ಅಥವಾ ವೃದ್ಧರು ಸತ್ತಿರುವುದನ್ನು ಸಿದ್ಧಾರ್ಥ ಕೇಳಿರ್ಬೋದು, ನೋಡಿರ್ಲಿಕ್ಕಿಲ್ಲ, ಅದನ್ನು ಕೇಳಿರ್ಬೋದು. ಅವನ ಕಿವಿ ಮೇಲೆ ಅದನ್ನೂ ಹಾಕಿಲ್ಲ, ಅದು ಅವನ ಕಿವಿ ಮೇಲೆ ಬೀಳದ ಹಾಗೆ ವ್ಯವಸ್ಥೆ ಮಾಡಿದ್ರು ಅನ್ನೋದು ಸಾಧ್ಯವಾ? 29 ವರ್ಷ ವಯಸ್ಸಾಗೋದಂತ. ಹಾಂ, ಇಡೀ ವಂಶ ಒಳಗೆ ಇಡೀ ಇದ್ರೊಳಗೆ ಒಂದು ಅಜ್ಜ ಅಜ್ಜಿ ಸಾಧ್ಯ ಇಲ್ಲ. ಯಾರಾದರೂ ವಯಸ್ಸಾದವ್ರು ಇದ್ದೇ ಇರ್ತಾರೆ ಅವನ ಪರಿವಾರದೊಳಗೆ, ಯಾರು ಅವನಿಗೆ ಕಲಿಸ್ತಾ ಇರ್ತಾರೆ, ಯಾರು ಅವನಿಗೆ ವ್ಯವಸ್ಥೆ ಮಾಡ್ತಿರ್ತಾರೆ. ಹೌದಾ? ಎಲ್ಲಕ್ಕಿಂತ ಮುಖ್ಯವಾಗಿ ನಾವೇನು ತಿಳ್ಕೊಬೇಕಂದ್ರೆ ಅಪ್ಪ ಶುದ್ಧೋಧನನಿಗೆ ವಯಸ್ಸಾಗ್ತಿರ್ತದಲ್ಲ, ಹೌದಿಲ್ಲ? ಹಾಂ, ಈಗ ಈ ಕೂಸು ಹುಟ್ಟಿದಾಗ, ಸಿದ್ಧಾರ್ಥ ಹುಟ್ಟಿದಾಗ ಅವನಿಗೆ ನಾವು ಎಷ್ಟು ವಯಸ್ಸು ಅಂತ ಅನ್ಕೊಂಡಂತ? 25 30 ಸತ್ಯ ಇದು. ನಮಗೆ ಯುದ್ಧದಿಂದ ಸಂಘರ್ಷದಿಂದ ಪರಿಹಾರ ಸಿಗೋದಿಲ್ಲ, ಅದು ನಿರಂತರವಾಗಿ ಸಾವು ನೋವು ಉಂಟು ಮಾಡುವಂಥದ್ದು. ಕೊನೆಗೂ ನಾವು ನಮ್ಮ ಸಮಸ್ಯೆಗಳನ್ನು ಮಾತುಕತೆಯಿಂದ, ವಿಚಾರ ವಿನಿಮಯದಿಂದ, ಸಮಾಲೋಚನೆಯಿಂದ, ಚರ್ಚೆಯಿಂದಲೇ ಬಗೆಹರಿಸ್ಕೊಳ್ಬೇಕು. ಅದೊಂದೇ ನಮಗಿರುವಂಥ ದಾರಿ. ಏನಪ್ಪ ನಿಮ್ಮ ಹೆಸರು? ನನ್ನ ಹೆಸರು ಶಿವರಾಮ್. ಹಾಂ, ನಿನ್ನ ಹೆಸರಪ್ಪ? ನನ್ನ ಹೆಸರು ಸಿದ್ದಂಗೌಡ. ಸಮರ್. ಭಾರಿ ಐತಲ್ಲ. ಹಾಂ, ಹೆಂಗೈತೆ ಸಾಲಿ? ಮಸ್ತ್ ಐತ್ರಿ. ಮಸ್ತ್ ಐತೆ. ಬೇರೆ ಸಾಲಿಗೆ ಇದಕ್ಕೆ ಏನು ಅನ್ಸತ್ತಪ್ಪ? ಬೇರೆ ಶಾಲೆಗೆಲ್ಲ ಒಟ್ಟ ಹಿಂಗ ಗಿಡ ಮರ ಅಂತಿರಂಗಿಲ್ರಿ. ಆಮೇಲೆ ಕ್ಲಾಸ್ ರೂಮ್ ಎಲ್ಲ ಕಿಟಕಿ ಬಾಕಲ್ದಿಂದ ಮುಚ್ಚಿರ್ತಾರ್ರಿ. ಈಗ ನಮ್ಮ ಸ್ಕೂಲ್ನಾಗ 2,000ಕ್ಕೂ ಹೆಚ್ಚಿಗೆ ಗಿಡ ಕಾಣ್ತಾವ್ರಿ. 2,000ಕ್ಕೂ ಹೆಚ್ಚದವ. ಆಮೇಲೆ ಎಲ್ಲ ಒಂದಿಷ್ಟು ಕ್ಲಾಸ್ ಕಿಟಕಿ ಬಾಗ್ಲ ಇಲ್ಲ ರೀ, ಓಪನ್ ಬಿಟ್ಟಾರ. ಹಾಂ, ಏನು ಅನ್ಸುತ್ತ? ಅಲ್ಲಿ ಚಲೋ ಗಾಳಿ ಬರ್ತೈತ್ರಿ. ಈಗ 7th ಮಟ್ಟ ಕನ್ನಡ ಕಲಿಸ್ತಾರಿ, 8th 9th ಇಂಗ್ಲೀಷ್ ಕಲಿಸ್ತಾರ. ಹಾಂ 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 ಹಾಂ. ಆಟ ಪಾಠ ಎಲ್ಲ ಏನೇನು ಇರ್ತಾವೆ? ಓದಾಯ್ತು, ಆಟ ಪಾಠ ಏನಿರ್ತಾವೆ? ಖೋ ಖೋ, ಕಬಡ್ಡಿ, ವಾಲಿಬಾಲ್ ಅವನ್ನೆಲ್ಲ ಆಡಿಸ್ತಾರ್ರಿ ಆಟ. ಚಲೋ ಆಯ್ತಲ್ಲ? ಹಾಂ, ಥ್ಯಾಂಕ್ ಯು. ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಹಾಗೂ ಮತ್ತೊಮ್ಮೆ ಬಾಲ ಬಳಗ ಸ್ಕೂಲಿಗೆ ಕೂಡ ತಮಗೆ ಸ್ವಾಗತ. ಇನ್ನೊಂದಿಷ್ಟು ಕಲಿಕೆಗೆ ಮತ್ತು ಆಟಕ್ಕೆ ಪಾಠಕ್ಕೆ ಎಲ್ಲವೂ ಸ್ವಾಗತ. ಭಾಳ ಚೆನ್ನಾಗಿ ನೋಡಿರಿ, ಹುಡುಗರು ಬರ್ತಾಯಿದ್ದಾವೆ ಆಲ್ರೆಡಿ. ಭಾಳ ಅದ್ಭುತವಾಗಿ, ನನಗಂತೂ ಬಾಲ್ಯ ನೆನಪಾಗ್ತಾಯಿದೆ, ನಿಮಗೂ ಆಗ್ತಿರ್ಬೋದು. ಬನ್ನಿ, ಈ ಸರ್ತಿ ಅಂತೂ ಮಿಸ್ ಮಾಡಿಬಿಡಿ, ಭಾಳ ಚೆನ್ನಾಗಿರುತ್ತೆ. ಹೌದು, ಮತ್ತೆ ಕ್ಲಾಸ್ ಎಲ್ಲ ಸಂಡೆ ನೀವು ಇನ್ನು ಮನೆ ಬಂದಿದ್ದೇವಲ್ಲ, ಎಲ್ಲೋ ಹೌದಾ? ಇದಂಗೆ ಹಾಕ್ಕೊಂಡಿದ್ದೀನಿ. ಭಾಳ ಖುಷಿ ಅದು ನಮಗೆ, ಮಿಸ್ ಮಾಡ್ಕೊಂಡ್ಬಿಟ್ಟಿವಲ್ಲ ಅಂತ. ಬಟ್ ಒಂಚೂರು ಅದರಲ್ಲಿ ನಾವು ಪುಣ್ಯವಂತರು ಹೊಡೆಸ್ಕೊಂಡೀವಿ ನಾವು. ನಮ್ಮ ಪೂಜಾರಿ ಮಸ್ತಾರ್ ಅಂತಿದ್ರು, ಜಾಲಹಳ್ಳಿ ಮಸ್ತಾರ್ ಅಂತಿದ್ರು, ಕಡದ್ ಹಿಂಗೆ ಗುದ್ದವ್ರು, ಅದು ನೆನಪಾತ್ ನನಗೆ. ಈಗಿನವರು ಮಿಸ್ ಮಾಡ್ಕೊಂಡಿದ್ರೆ ಹೊಳ್ಳಿ ಗುದ್ದಿಸ್ಕೊಂಡು, ಈಗ ಅದೊಂದು ಚಲೋ ಆಗೈತೆ ಅಣ್ಣ ಸೋಷಿಯಲ್ ಮೀಡಿಯಾದಲ್ಲಿ. ಹೋಗಿ ಮಸ್ತಾರ್ ಹತ್ರ ಕೋಲ್ ಕೊಡೋದು,
ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಯಾರ. ಮಸ್ತಾರ ಮತ್ತೆ ಹೊಡಿರಿ ಅಂತ. ಈಗ ಅದೊಂದು ಚಲೋ ಐತಿ, ಅದೊಂದು ಬಹಳ ಖುಷಿ ವಿಚಾರ. ಹೇಳೋಣ, ಮತ್ತೆ ಬಾಲ ಬಳಗಕ್ಕೆ ಬಂದಿದೀವಿ, ಮತ್ತೆ ನಿಂತಿದೀವಿ. ನನಗೆ ಅದಕ್ಕಿಂತ ಮೊದಲು ಒಂದು ಕುತೂಹಲ, ಹಳೇದು ಹೇಗಿತ್ತಣ್ಣ ರೆಸ್ಪಾಂಡ್? ಅಯ್ಯೋ, ಅದ್ಭುತವಾಗಿತ್ತು. ನಾವು ಮನಸ್ಸಿನೊಳಗೆ ಎಣಿಸಿರ್ಲಿಲ್ಲ ಹಂಗಾಗ್ತದ ಅಂತ ಹೇಳಿ. ಬಾಲ ಬಳಗದ ಬಗ್ಗೆ ಬದುಕಿನ ಬುತ್ತಿ ಇದ್ರೊಳಗೆ ಏನು ಚಾನೆಲ್ದೊಳಗೆ ಬಂತು. ನಾನು ಸುಮಾರಿಗೆ ಒಂದು 15 ದಿವಸದಿಂದ ಮತ್ತೊಮ್ಮೆ ನೋಡಿದ್ದು. 3,30,000 ವ್ಯೂಸ್, ಅಷ್ಟು ಜನ ನೋಡ್ಯಾರ. ಅದು ಏನ್ ಕತಿ ಅಂತದು, ಅದು ಯಾಕೆ ಅಷ್ಟು ಜನ ನೋಡ್ತಾರೆ? ಯಾಕೆ ನೋಡಿದ್ರು ಅಂದ್ರೆ, ಇದು ಶಾಲೆ ನಮ್ಮದು ಅಂತ ಅನ್ಸಕ್ ಶುರು ಆಯ್ತು ಅವ್ರಿಗೆ. ನನ್ನ ಶಾಲೆ, ನನ್ನ ಅವ್ರು ಯಾರಿಗೋ ಕಳಿಸಿ ಇದನ್ನ ನಾವು ನೋಡಿದೇವ್ರಿ, ಇದನ್ನ ನಾವು ನೋಡಿದೇವ್ರಿ ಅಂತ. ಆಮೇಲೆ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಜನ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದಾರಣ್ಣ. ಈಗ ಸದ್ಯಕ್ಕೆ ನಿಮ್ದು ಪಾಠ ನಡೀಲಿ, ಆಮೇಲೆ ನಾನು ಕೇಳೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಒಂದಿಷ್ಟು ಜನ ಏನ್ ಕೇಳಿದಾರೆ, ಅಲ್ಲಿ ನಾವು ನಮ್ಮ ಮಕ್ಕಳನ್ನ ಸೇರಿಸ್ಬೇಕು, ಹೇಗೆ ಸೇರಿಸೋದು? ನಾವು ಬೇರೆ ಬೇರೆ ಊರುಗಳಲ್ಲಿದ್ದೀವಿ, ಹಾಸ್ಟೆಲ್ ವ್ಯವಸ್ಥೆ ಇದೆಯಾ, ಇದ್ರಿ ಹೇಗಿದೆ? ಸುಮಾರು ಫೋನ್ ನಂಬರ್ಸು ಆಮೇಲೆ ನಾನು ಬೇಕಾದಷ್ಟು ಇಲ್ಲಿ ಕಳಿಸಿದ್ದಿದೆ. ನೀವು ಬೇಕಾದಷ್ಟು ಜನ ಇಲ್ಲಿ ಹುಡುಗರು ಆಲ್ರೆಡಿ ಓದ್ತಾ ಇದ್ದಾರೆ ಅಲ್ವಾ? ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ಉಳ್ಕೊಂಡಿದೆ, ಆಮೇಲೆ ಕೇಳೋಣಂತೆ. ಈಗ ಚಟುವಟಿಕೆ ನಡೀಲಿ. ಈಗೇನು ನಡೆಯುತ್ತಣ್ಣ? ಈಗೇನಂತಂದ್ರೆ, ಈ ವರ್ಷ ಮಕ್ಕಳಿಗೆ ಅಷ್ಟಾಂಗ ಯೋಗವನ್ನು ಹೇಗೆ ಕಲಿಸೋದು, ಪತಂಜಲಿಯ ಅಷ್ಟಾಂಗ ಯೋಗವನ್ನು ಹೇಗೆ ಕಲಿಸೋದು. ಯೋಗ ಅಂದ್ರೆ ನಮ್ಮ ಮಾಮೂಲಾಗಿ ಗೊತ್ತಿದ್ದೇ ಇದೆ, ಮಾಡ್ತೀವಿ, ಕೇಳ್ತೀವಿ, ನೋಡಿರ್ತೀವಿ. ಇದು ಏನು ಅಣ್ಣ, ಇದು ವಿಶೇಷವಾದ ಯೋಗ? ಈ ವಿಶೇಷ ಏನಂದ್ರೆ, ಇವತ್ತು ನಾವು ಹೆಚ್ಚು ಕಡಿಮೆ ಎಲ್ಲಾ ಕಡೆ ನೋಡೋದೇನಂದ್ರೆ, ಯೋಗ ಅಂದ್ರೆ ಆಸನ ಮಾಡೋದು ಅಂತ. ಯೋಗ ಅಂದ್ರೆ ಆಸನ ಮಾಡೋದು ಅಷ್ಟೇ ಅಂತ. ಯೋಗ ಬೇರೆ, ಆಸನ ಬೇರೆ ಅಲ್ಲ. ಆಸನ ಅನ್ನೋದು ಸಮಗ್ರ ಯೋಗದ ಒಂದು ಭಾಗ ಮಾತ್ರ, ಅಷ್ಟಾಂಗ ಯೋಗದ ಒಂದು ಭಾಗ ಮಾತ್ರ. ಆದ್ರೆ ಸಮಗ್ರವಾಗಿ ಯೋಗವನ್ನ ತಿಳ್ಕೊಳ್ಳೋದು, ಅದನ್ನ ಕಲಿಯೋದಿದೆಯಲ್ಲ, ಅದು ಸಮಗ್ರ ಅಷ್ಟಾಂಗ. ಇದು ಪತಂಜಲಿಯ ಅಷ್ಟಾಂಗ ಯೋಗ ಬಹಳ ಸಮಗ್ರವಾದದ್ದು, ಬಹಳ ವೈಜ್ಞಾನಿಕವಾದದ್ದು, ಸಂಪೂರ್ಣವಾಗಿ ತರ್ಕಬದ್ಧವಾದದ್ದು, ಜಾತ್ಯತೀತವಾದುದು, ಮತಾತೀತವಾದುದು, ಲಿಂಗಾತೀತವಾದುದು, ಎಲ್ಲ ತಾರತಮ್ಯಗಳ ಆಚೆ ಮಕ್ಕಳಿಗೆ ಅದನ್ನ ಹೇಗೆ ಕಲಿಸ್ಬೋದು ಅನ್ನುವಂಥ ಒಂದು ಸಣ್ಣ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ. ಬರ್ರಿ ನೋಡೋಣ ಅಂತ. ಬನ್ನಿ ಅಣ್ಣ. ಅಲ್ಲಿ ಏನ್ ನಡೀತಾ ಇದೆ ಅಣ್ಣ? ಅದೊಂದಿಷ್ಟು ಕುತೂಹಲ ನನಗೆ ಕಾಣಿಸ್ತಾ ಇದೆ ಇಲ್ಲಿಂದಾನೆ. ಶಶಿವಿಹಾರದವರು ಅಲ್ಲಿ ನಡೀತಾ ಇದೆಯಾ? ಅಯ್ಯೋ, ದೃಶ್ಯನೇ ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ. ಓಕೆ, ಅಲ್ಲಿ ಕುತ್ಕೊಂಡು ನರ್ಸರಿ ಅವರು. ಓಕೆ, ಓಕೆ, ನಮಸ್ಕಾರ. ನಡಿ ಲಗುನ, ನೀ ಬರ. ತಬಲ ಐತಿ? ಸರಿ. ಒಂದು ಹುಡುಗನ್ನ ಬೆಳಿಗ್ಗೆ ಮಾತಾಡಿಸ್ತಿದ್ದೆ ಅಣ್ಣ. ಏನ್ ಇಷ್ಟನಾ ನನಗೆ ಇಲ್ಲಿ ಅಂತ. ಸರ್, ಇಲ್ಲಿ ಎಲ್ಲ ಬಾಗಿಲು ಓಪನ್ ಆಗಿರ್ತಾವ ನೋಡ್ರಿ, ಯಾವ ಮುಚ್ಚೋದೇ ಇಲ್ಲ ಅಂತ. ಆಮೇಲೆ 2,000 ಮರ ಅದಾವ ಇಲ್ಲಿ ಅಂತ. ಅದಕ್ಕೆ ನನಗೆ ಬಹಳ ಇಷ್ಟ ರೀ ಶಾಲೆ ಅಂತ ಹೇಳ್ತಿದ್ದ. ಬರ್ರಿ. ಸೊ ಈ ಹೊಸ ಪ್ರಯೋಗ ನಡೀತಾ ಇದೆ ಇಲ್ಲಿ. ಹೌದು. ಓಕೆ. ಜೀವ ಸಂಕುಲದ ಸಲುವಾಗಿ, ಭೂಮಿ ತಾಯಿಯ ಸಲುವಾಗಿ, ಜೀವ ಸಂಕುಲದ ಸಲುವಾಗಿ, ಭೂಮಿ ತಾಯಿಯ ಸಲುವಾಗಿ, ಎದೆಯೊಳಗೂ ಶರಣತೆ ಬಿತ್ತಿ ಸುಖವನ್ನು ಬೆಳೆಯೋಣ, ಪರಿಸರ ಸ್ನೇಹಿ ಜೀವನ ಶೈಲಿ ಬಾಳಲು ಕಲಿಯೋಣ, ಇಂದು ಒಂದು ಪುಟ್ಟ ಹೆಜ್ಜೆ ಬದಲಾವಣೆಯತ್ತ, ಪರಿವರ್ತನೆಯತ್ತ. ಮತ್ತೊಂದು ಶನಿವಾರದ ಸತ್ಸಂಗಕ್ಕೆ ಸ್ವಾಗತ. ಮೊದಲೇನು ಮಾಡೋದು? ಬರ್ರಿ, ಕೇಳಂಗೇ ಇಲ್ಲ, ಒಳಗೆ ಬಂದುಬಿಡ್ರಿ ಪಟ್ನ. ಮೊದಲೇನು ಮಾಡೋದು? ಪಟ್ನ ಎದ್ದು ನಿಂತ್ಬಿಟ್ರಿ. ಸರಿ, ನಾವು ಆಸನ ಮಾಡೋದನ್ನು ನೋಡಿ ಇನ್ನೊಬ್ರು ನಗಬಹುದು, ಹೌದಾ ಅಂತನ್ನುವಂಥ ಹಿಂಜರಿಕೆ ಬೇಡ. ಅದಕ್ಕೆ ಭಾಳ ಒಳ್ಳೆಯ ಉಪಾಯ ಏನಂದ್ರೆ, ನಾವು ಕಣ್ಣು ಮುಚ್ಚಿಬಿಡೋದು. ನಾವು ಕಣ್ಣು ಮುಚ್ಚಿಬಿಟ್ವಿ ಅಂದ್ರೆ ಉಳಿದವ್ರು ನಗ್ತಾರೋ ಏನು ಮಾಡ್ತಾರೋ ನಮಗೆ ಗೊತ್ತಾಗೋದಿಲ್ಲ, ಹೌದಿಲ್ಲ?
ಕಣ್ಣು ಮುಚ್ಚೋದು. ನಾನು ಆಸನ ಪ್ರಾರಂಭ ಅಂತ ಹೇಳಿದ ಮೇಲೆ ನಿಮಗೆ ಯಾವ ಆಸನ ಗೊತ್ತದ ಅದು ನಿಧಾನವಾಗಿ ಮಾಡೋದು, ಅವಸರ ಇಲ್ಲ. ಹಾಂ, ನಾನು ಅವ್ರಿಗಿಂತ ಹೆಚ್ಚು ಆಸನ ಮಾಡಿದೆ ಅನ್ನುವಂಥ ಸ್ಪರ್ಧೆ ಇಲ್ಲ, ನಾನು 8 ಆಸನ ಮಾಡಿದೆ ಅನ್ನುವಂಥದ್ದಿಲ್ಲ. ನೀವು ಒಂದೇ ಆಸನ ಮಾಡಿದರೂ ಸರಿ, ಸರಿಯಾಗಿ ಮಾಡಿರಿ, ನಿಧಾನವಾಗಿ ಮಾಡಿರಿ, ಉಸಿರಿನ ಜೊತೆ ಮಾಡಿರಿ. ಉದಾಹರಣೆಗೆ ಒಂದು ಆಸನ ನಾನು ಸುಮ್ಮನೆ ಮೊದಲಿಗೆ ತೋರಿಸ್ತೀನಿ. ಉಸಿರು ತಗೊಳ್ತಾ ಹೋಗೋದು, ಉಸಿರು ಬಿಡ್ತಾ ಹೊರಗೆ ಬರೋದು, ಮರಳಿ ಬರೋದು. ಹೌದಾ? ಯಾವುದೇ ಆಸನ ಮಾಡೋದು ಉಸಿರಿನ ಜೊತೆ ಮಾಡೋದು, ಅದು ಬಹಳ ಬಹಳ ಮುಖ್ಯ. ಮತ್ತು ನಿಧಾನವಾಗಿ ಮಾಡೋದು, ಅವಸರ ಇಲ್ಲ. ನಾವು ಆಸನ ಮಾಡೋಣ. ಸರಿ, ಕಣ್ಣು ಮುಚ್ಚಿಬಿಡ್ರಿ. ನಿಮಗೆ ಯಾವ್ದು ಆಸನ ಸರಿ ಅನ್ನಿಸ್ತದೋ ಅದನ್ನು ಮಾಡಿರಿ. ಒಂದು ಆಸನ ಮುಗೀತು, 2ನೇ ಆಸನ ಮಾಡಬೇಕಂತ ಅನಿಸಿದ್ರೆ 2ನೇ ಆಸನ ಮಾಡಿರಿ. ಮುಕ್ತವಾಗಿ ಬಿಚ್ಚು ಮನಸ್ಸಿನಿಂದ ಮಾಡೋದು. ಸರಿಯೋ ತಪ್ಪೋ ಆಮೇಲೆ ನೋಡೋಣಂತ. ತಪ್ಪಾಗಿದ್ದರೆ ತಿದ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣಂತ. ಸರಿಯಾ? ಕಣ್ಣು ಮುಚ್ಕೊಳ್ಳೋಣಂತ. ಆಸನ ಪ್ರಾರಂಭ. ಹಾಂ, ಕಥೆ ಅಲ್ಲ ಅದು. ಆ್ಯಕ್ಚುಲಿ ಕಥೆಯ ರೂಪದ ಒಂದು ಸಮಸ್ಯೆ ಅಂತ ಅಂದ್ಕೊಳ್ಳೋಣಂತ. ಹಾಂ, ಹಿಮಾಲಯದ ತಪ್ಪಲಿನೊಳಗೆ ಹಿಂದೆ ಏನು ಹಿಮಾಲಯದ ಪರ್ವತ ಶ್ರೇಣಿ ಇರ್ತದೋ ಅದರ ಕೆಳಗಡೆ ಅಲ್ಲಿಂದ ಹಿಮಾಲಯದಿಂದ ರೋಹಿಣಿ ನದಿ ಅನ್ನುವಂಥ ಒಂದು ನದಿ ಹರಿದು ಬರ್ತಿರ್ತದೆ. ಆ ನದಿಯ ಒಂದು ಪಕ್ಕದೊಳಗೆ 2 ಊರವ ಅಂತ ಅಂದ್ಕೊಳ್ಳೋಣಂತ, ಅಥವಾ 2 ಜನ ಸಮುದಾಯಗಳು ವಾಸ ಮಾಡ್ತಾ ಇರ್ತವೆ. ಒಂದು ಶಾಕ್ಯ ಸಮುದಾಯ ಅಂಥೇಳಿ, ಇನ್ನೊಂದು ಕೋಲಿ ಸಮುದಾಯ ಅಂತ. ಕೋಲಿ ಸಮುದಾಯ ಅಂತ 2 ಸಮುದಾಯಗಳು ನದಿ ನೀರನ್ನು ಉಪಯೋಗ ಮಾಡ್ಕೊಳ್ತಿರ್ತಾವೆ. ತಮ್ಮ ಹೊಲ ಗದ್ದೆಗಳಿಗೆ ನೀರಾವರಿ ಮಾಡ್ಕೊಳ್ಳೋ ಸಲುವಾಗಿ, ತಮ್ಮ ದಿನನಿತ್ಯದ ಮನೆ ಉಪಯೋಗದ ಸಲುವಾಗಿ ನೀರನ್ನು ತಗೊಳ್ತಾ ಇರ್ತಾರೆ. ಆದರೆ ನಿಮಗೆಲ್ಲ ಗೊತ್ತಿರಬೇಕು, ಈ ಹಿಮಾಲಯದ ನದಿಗಳೇನಿದಾವಲ್ಲ ಇವು ಬಹಳ ವಿಚಿತ್ರ. ಅದು ಮ್ಯಾಲೆಲ್ಲೋ ಪರ್ವತದೊಳಗೆ ಒಂದು ಬಂಡೆಗಲ್ಲು ಉರುಳಿ ಬಿಟ್ಟಿತು ಅಂದ್ರೆ ಆ ನದಿಯ ದಿಕ್ಕೇ ಬದಲಾಗಿ ಹೋಗ್ಬಿಡ್ತದೆ. ಯಾಕಂದ್ರೆ ನೀರೇನು ಹರಿತಿರ್ತದೋ ಅದು ಹಿಂಗೆ ಹರಿತಿರ್ತದೆ. ಅಲ್ಲಿ ಒಂದು ಬಂಡೆಗಲ್ಲು ಬಂದು ಕೂತು ಬಿಡ್ತೀವಿ ಅಂದರೆ ನದಿ ಆ ಕಡೆ ಹರಿಲಿಕ್ಕೆ ಶುರು ಮಾಡ್ತದೆ, ನೀರು ಆ ಕಡೆಯಿಂದ ಬರಲಿಕ್ಕೆ ಶುರು ಆಗಿಬಿಡ್ತದೆ. ಹೀಗೆ ಪ್ರತಿ ವರ್ಷ ಆ ನದಿ ನೀರು ಆಚೆ ಈಚೆ ಆಗ್ತಿರ್ತದೆ. ಹಾಗಾಗಿ ಇವ್ರಿಗೇನು 2 ಕೋಲಿ ಮತ್ತು ಶಾಕ್ಯ ಸಮುದಾಯದವ್ರು ಇರ್ತಾರಲ್ಲ, ಅವರಿಗೆ ಅದನ್ನು ಬಳಕೆ ಮಾಡೋದ್ರೊಳಗೆ ಸಾಕಷ್ಟು ಸಮಸ್ಯೆ ಆಗ್ತಿರ್ತದೆ. ಆ ಸಮಸ್ಯೆಯಿಂದಾಗಿ ಅವ್ರ ನಡು ಜಗಳ ಆಗ್ತಿರ್ತಾವೆ. ನಮಗೆ ನದಿ ನೀರು ಸರಿಯಾಗಬೇಕು, ನಮಗೆ ನದಿ ನೀರು ಸರಿಯಾಗಬೇಕು, ನಾವು ಇದನ್ನು ಮೊದಲು ಉಪಯೋಗ ಮಾಡ್ಕೋತೀವಿ, ನಾವು ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೋತೀವಿ. ಈ ರೀತಿ ಜಗಳ ಮೇಲಿಂದ ಮೇಲೆ ಆಗ್ತಿರ್ತದೆ. ಬರೀ ಜಗಳ ಆಗ್ತಿರೋದಿಲ್ಲ, ಅದರ ಸಲುವಾಗಿ ಸಣ್ಣ ಪ್ರಮಾಣದ ಯುದ್ಧಗಳು ನಡೀತಾ ಇರ್ತವೆ. ಸಣ್ಣ ಪ್ರಮಾಣದ, ಯಾಕಂತಂದ್ರೆ ಇಲ್ಲಿ ಜನ ಏನು ಮಾಡ್ತಾರೆ, ತಂಡ ಕಟ್ಕೊಂಡು ಬಿಟ್ಟು ಅವ್ರು ಹೋಗಿಬಿಟ್ಟು ನೀವ್ಯಾಕೆ ಹಿಂಗೆ ಮಾಡಿದ್ರಿ, ನೀವ್ಯಾಕೆ ನದಿ ನೀರು ಆ ಕಡೆ ಹೊರಳಿಸ್ಕೊಂಡ್ರಿ. ಸಣ್ಣ ಪ್ರಮಾಣದ ಯುದ್ಧಗಳು ನಡೀತಾ ಇರ್ತವೆ. ಇವ್ರು ಹೋಗಿ ಅವ್ರನ್ನ ಸೋಲಿಸೋದು, ಮುಂದಿನ ಸಲ ಅವ್ರೇನು ಮಾಡ್ತಾರೆ ಮತ್ತಷ್ಟು ತಯಾರಿ ಮಾಡ್ಕೊಂಡು ಬಂದು ಇವ್ರನ್ನ ಸೋಲಿಸೋದು, ಈ ರೀತಿ ನಡೆದಿರ್ತದೆ. ಈಗ ನಿಮಗೆ ಕೇಳುವಂಥ ಪ್ರಶ್ನೆ ಏನಂದರೆ, ನೀವು 16 ಜನರ ತಂಡಗಳಾಗಿ ಒಬ್ಬರು ಹೆಚ್ಚಿಗೆ ಆದರೆ ಅವ್ರನ್ನ ಯಾರು ದತ್ತಕ್ಕೆ ತಗೋತೀರಿ? ಹಾಂ, ನಾವು ಟೀಮ್ ಮಾಡಿಬಿಟ್ವಿ. ಈಗ ಭಾಳ ಸಮಯ ಇಲ್ಲದೇ ಇರೋದ್ರಿಂದ ಅಲ್ಲಿಂದ ಶುರು ಮಾಡಿ 16 ಎಣಿಸೋಣಂತ. 1 2 3 4 5 6 7 8 9 10 11 12 13 14 15 16. ಗುಡ್, ಬರೋಬ್ಬರಿ ಆತಲ್ಲ. ನನ್ನ ಈ ಕಡೆಯವರು 16 ಜನ ಇಲ್ಲಿ ತನಕ ಬರ್ತದಲ್ಲ. ಒಬ್ರು ಹೆಚ್ಚಾದರೆ ಈ ಕಡೆ 17 ಆದರೆ ನಡೀತದೆ, ಸಮಸ್ಯೆ ಇಲ್ಲ.
ಈಗ ನೀವು ಇವರು ಶಾಕ್ಯ ಸಮುದಾಯದವರು, ಇವರು ಕೋಲಿ ಸಮುದಾಯದವರು, ಹೌದಾ? ಈ ಜಗಳ ಮತ್ತೆ ಜಗಳ ಆಗ್ಲಿಕ್ಕೆ ಹತ್ತದಲ್ಲ, ಹೆಂಗೆ ಬಗೆಹರಿಸ್ಕೋತೀರಿ? ಖರೆ ನಾವು ಏನು ಮಾಡ್ಬೇಕಂದ್ರೆ ಇದಕ್ಕೆ ಹೆಚ್ಚು ಟೈಮ್ ಕೊಡಬೇಕು, ನಿಮ್ಮೊಳಗೆ ಗುಂಪು ಚರ್ಚೆ ಆಗುವಂಗೆ. ಆದರೆ ಅಷ್ಟು ಸಮಯ ಇಲ್ಲ ಅಂತ ನಾನು ಅಂದ್ಕೊಂಡೀನಿ. ಅಥವಾ ಪ್ರತ್ಯೇಕವಾಗಿ ಚರ್ಚೆ ಮಾಡಲಿಕ್ಕೆ ಸಮಯ ಕೊಡಬೇಕು. ಒಂದು ಗುಂಪಿನವ್ರು ಆ ಕಡೆ ಹೋಗಿ ಇನ್ನೊಂದು ಗುಂಪಿನವ್ರು ಇಲ್ಲೇ ಕೂತು ಹಂಗೆ ಮಾಡೋಣೇನು? ಸರಿ, ಈ ಗುಂಪಿನವ್ರು ಹೊರಗೆ ಹೋಗಿಬಿಡ್ರಿ. ನೀವು ಹೊರಗೆ ಹೋಗ್ರಿ. ನೀವು 4 ಜನ ಕೂಡ್ತಿರೋ, 8 ಜನ ಕೂಡ್ತಿರೋ, ಇಡೀ 16 ಜನ ಒಂದೇ ಕಡೆ ಕೂಡ್ತಿರೋ, ನಿಮಗೆ ನಾವು 10 ನಿಮಿಷ ಕೊಟ್ಟಿದ್ದೀವಿ, ಕೇವಲ 10 ನಿಮಿಷ ಕೊಟ್ಟಿದ್ದೀವಿ. ನೀವು ಇಲ್ಲೊಂದು ವರ್ತುಳ ಮಾಡ್ಕೊರಿ, ಇದನ್ನ ಈ ಕಡೆ ಹಾಸ್ಕೋರಿ, ಇದನ್ನ ಈ ಕಡೆ ಹಾಸ್ಕೋರಿ. ಹೆಂಗೆ ಬಗೆಹರಿಸ್ಕೊಳ್ಳೋದು? ಹಾಂ, ಮುಂದೆ ಬರ್ರಿ. ಸಮಸ್ಯೆ ಏನಂತ ಗೊತ್ತಾಯ್ತಲ್ಲ, ನದಿ ನೀರಿನ ಹಂಚಿಕೆ. ನದಿ ನೀರಿನ ಹಂಚಿಕೆ ಈಗ ಆ ನದಿಯಲ್ಲಿ 2 ಕಡೆ ಬರ್ತೇವೆ, ಇವು ಬದಿ ಹೋಗು ಮತ್ತು ಈ ಕಡೆ ಕೊಟ್ಟರು ಅನುಭವ ಪರಿಹಾರ ಒಂದು ನಿಮಿಷ. ಏನು ನಿಮ್ಮ ಹೆಸರು? ನನ್ನ ಹೆಸರು ಶೈಜ. ಏನೇನು ಆಟ ಆಡಿದ್ರಿ ಇವತ್ತು? ಇವತ್ತು ಕಬಡ್ಡಿ ಮತ್ತೆ ಗಣಿತ ಹೋಮ್ವರ್ಕ್ ಕೊಟ್ಟರು. ಹೌದಾ? ಕಬಡ್ಡಿಗೆ ಯಾರ್ಯಾರು ಆಡಿದ್ರಿ? ನನ್ನ ಫ್ರೆಂಡ್ಸ್. ಹೌದಾ? ಓಕೆ. ಕಬಡ್ಡಿ ಮತ್ತೇನೇನು ಆಡ್ತೀರಿ ದಿವಸ? ಅದು ಕುಂಟಾಬಿಲ್ಲೆ ಆ ಥರ ಈ ಥರ ಆಡ್ತೀರಿ. ಎಲ್ಲ ಆಟ ಆಡ್ತೀರಾ? ಐಸ್ ಆ್ಯಂಡ್ ವಾಟರ್, ಉಪ್ಪು ಮನೆ. ಎಲ್ಲ ಆಡ್ತೀರಿ. ಓಕೆ. ಈಗ ಮನೆ ಇಷ್ಟನಾ ಸ್ಕೂಲ್ ಇಷ್ಟನಾ ನಿಂಗೆ? ಸ್ಕೂಲ್. ಸ್ಕೂಲ್ ಮನೆಗೆ ಹೋಗಕ್ಕೆ ಇಷ್ಟನೇ ಇಲ್ವಾ? ಅಮ್ಮ ಬಂದಾಗ ಹೋಗಕ್ಕೆ ಮನ್ಸಾಗಲ್ಲ. ಅಯ್ಯೋ, ನಿಮ್ಮ ಅಮ್ಮಂಗೆ ಹೇಳ್ಬಿಡೋ, ನಾನು ಇಲ್ಲೇ ಇರ್ತೀನಮ್ಮ, ನೀನು ಬರಬೇಡ ಅಂತ. ಆದ್ರೆ ನಂಗೆ ಆಗ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಹೋಗ್ಬೇಕನ್ಸುತ್ತೆ. ಅನ್ಸುತ್ತಾ? ಹೌದಾ? ಓಕೆ. ಏನು ಓದ್ತಿದ್ಯಾ ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ. ಹಾಂ. ಇಲ್ಲೇ ಮೌಸಿ, ನಿನಗೆ ಯಾರು ಇಷ್ಟ ನಿಮಗೆ? ನನಗೆ ಪ್ರತಿಭಾ ಮೌಸಿ, ಸಂಜು ಮಾಮ ಇಷ್ಟನಾ? ಸಂಜು ಮಾಮ ಒಂದು ಗುತ್ತಾರಲ್ಲ ಬಂದು, ನಿಮ್ಗೆ ಅದೇ ಇಷ್ಟ ನನಗೆ. ಗುದ್ದದೆ? ಅಯ್ಯೋ. ನೀನೇ ಹೋಗಿ ಗುದ್ದಿಸ್ಕೊತೀಯ, ಅವರೇ ಬಂದು ಗುತ್ತಾರ? ನಾನು ಒಂದೊಂದು ಸತಿ ಗುದ್ದಿಸ್ಕೊತೀನಿ, ಅವರೇ ಬಂದು ಒಂದೊಂದು ಸತಿ ಗುದ್ದುತ್ತಾರೆ. ಹೌದಾ? ಓಕೆ, ಸೂಪರ್. ನಮ್ಮ ಅಮ್ಮ. ನಿಮ್ಮ ಅಮ್ಮ ಅದೃಷ್ಟವಂತರು ಬಿಡಮ್ಮ, ನಿಮ್ಮ ಅಮ್ಮ. ಮೇಡಮ್ ನಮಸ್ತೆ. ನಮಸ್ಕಾರ. ಓಕೆ. ತಮ್ಮ ಹೆಸರು? ನಾನು ಡಾಕ್ಟರ್ ರೇಣುಕಾ ಬಾಲಿ ಅಂತ. ಓಕೆ. ರೇಣುಕಾ ಬಾಲಿ ಅವರು ಯಾವ ಡಾಕ್ಟರ್? ನಾವು PhD ಡಾಕ್ಟರ್, ಬಯೋಟೆಕ್ನಾಲಜಿಯಲ್ಲಿ PhD ಮಾಡಿದ್ದೀನಿ ಯೂನಿವರ್ಸಿಟಿ KUD-ನಲ್ಲಿ. ಓಕೆ. ಈಗ ಎಲ್ಲ ಸರ್ವಸ್ವ ಮಕ್ಕಳೇ ಆಗಿದ್ದಾರೆ. ಹೌದು. ಮಕ್ಕಳಿಗೋಸ್ಕರ ಏನೇನೋ ಮಾಡ್ತಾರೆ ಪೇರೆಂಟ್ಸು. ಹೌದು. ನೀವು ಈ ಸ್ಕೂಲನ್ನ ಆಯ್ಕೆ ಮಾಡಿದ್ದು ಯಾಕೆ ಮತ್ತು ಹೇಗೆ? ಈ ಸ್ಕೂಲು ನನ್ನ ದೊಡ್ಡ ಮಗಳು ಕೂಡ ಇಲ್ಲೇ ಓದಿದ್ದು. ಅವಳು ಈಗ 10th ಇದ್ದಾಳೆ.
ಈ ಶಾಲೆ ಮುಖ್ಯವಾಗಿ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದು ಹಲವಾರು ಉದ್ದೇಶ ಇದೆ. ಒಂದು ಪರಿಸರ ಶಾಲೆ, ಪರಿಸರದ ನಡುವೆ ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಾರೆ ಎಲ್ಲನೂ. ಮತ್ತು ಯಾವುದೇ ಒಂದು ರಿಸ್ಟ್ರಿಕ್ಷನ್ಸ್ ಹೇರೋಲ್ಲ. ಈಗ ಇದೇ ಮಾಡಬೇಕು ಅದೇ ಮಾಡಬೇಕು, ಮುಕ್ತವಾಗಿ ಕಲೀಲಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅದು ಒಂದು ಒಳ್ಳೆಯ ಉದ್ದೇಶ. ಹೇಗೆ ನಮ್ಮೆಲ್ಲ ಹಿರಿಯರು ರವೀಂದ್ರನಾಥ ಟಾಗರ್ ಇರ್ಬೋದು, ಬಂಕಿಂಚಂದ್ರ ಚಟರ್ಜಿ ಇರ್ಬೋದು, ಎಷ್ಟೋ ಜಿಡ್ಡು ಕೃಷ್ಣಮೂರ್ತಿ ಅವರು ಇರ್ಬೋದು, ಭಾಳಷ್ಟು ಎಜುಕೇಷನಿಸ್ಟ್ ನಾವು ಓದಿದ್ದೀವಿ, ಕೇಳಿದ್ದೀವಿ ಅವ್ರ ಬಗ್ಗೆ. ಮಕ್ಕಳಿಗೆ ಯಾವಾಗ ಮುಕ್ತವಾಗಿ ನಾವು ಅವಕಾಶ ಕೊಡ್ತೀವೋ ಅವರಲ್ಲಿರುವಂಥ ಪ್ರತಿಭೆ ತಾವಾಗೇ ಹೊರಹೊಮ್ಮತ್ತೆ. ಒಂದು ಸಲ ಆ ಮಗು ಪ್ರತಿಭೆನ ನಾವು ಕಂಡಿಡ್ಕೊಂಡ್ಬಿಟ್ರೆ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಲ್ಲ, ಹಾಗಾಗಿ ಸಣ್ಣ ಮಗುವಿನಲ್ಲೇ ನಾವು ಅದನ್ನು ಕಂಡಿಡ್ಕೊಂಡ್ಬಿಟ್ರೆ ಅವ್ರದ್ದು ಆಸಕ್ತಿ ಏನು, ಎಲ್ಲಿ ಕೊಂಡೊಯ್ಬೋದು, ವೇರ್ ದೇ ವಿಲ್ ಎಕ್ಸೆಲ್, ವಿಚ್ ಡಿಪಾರ್ಟ್ಮೆಂಟ್ ದೇ ವಾಂಟ್ ಟು ಗೋ ಅನ್ನೋದು ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ. ಅದು ಒಂದು ನಮಗೆ ಇಷ್ಟ ಆದಂಥದ್ದು. ಇನ್ನೊಂದು ಏನಂತಂದರೆ ಕ್ಲಾಸ್ ರೂಮ್ಗೂ ಬಾಗಿಲಿಲ್ಲ, ಕಿಟಕಿ ಇಲ್ಲ. ಅಂದರೆ ಮುಕ್ತವಾದ ಅವಕಾಶ ಅನ್ನೋದು ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಅದು ನೀವು ಎಲ್ಲೇ ಯಾವುದೇ ಕ್ಲಾಸ್ ರೂಮಿಗೆ ಹೋಗಿ. ಮತ್ತು ಇನ್ನೊಂದು ಇವ್ರಿಗೆ ಒಂದು ಒಳ್ಳೆ ಅವಕಾಶ ಅಂತಂದರೆ ಸಂಗೀತ ಮತ್ತು ಚಟುವಟಿಕೆಗಳು, ಕ್ರಾಫ್ಟು ಏನಿದ್ರು. ಮತ್ತೆ ತಬಲಾ, ಹಾರ್ಮೋನಿಯಂ, ಸಿತಾರ್. ಹೌದು, ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಹಾಗಾಗಿ ಎಲ್ಲದೂ ಇರೋದ್ರಿಂದ ಅವು ಭಾಳಷ್ಟು ಕಲಿಕೆಗೆ ಪೂರಕವಾಗಿರುವಂಥವು. ಅದು ಯಾವುದೇ ಒಂದು ಅವ್ರಿಗೆ ಕಲಿಬೇಕಲ್ಲ ಅನ್ನೋ ಒಂದು ಒತ್ತಾಯಪೂರ್ವಕವಾಗಿ ಯಾವುದೂ ಅವ್ರಿಗೆ ಅನ್ಸಲ್ಲ. ಈಗ ಒಂದು ಕ್ಲಾಸ್ ನಿಂಗೆ ಬೇಜಾರು ಅಂತಿದ್ಯಾ, ದೊಡ್ಡವ್ರ ಕ್ಲಾಸ್ಗೆ ಹೋಗಿ ಕೂಡ ಇವ್ರು ಬೇಕಾದ್ರೆ ಹಾರ್ಮೋನಿಯಂ ಕಲಿಬೋದು, ತಬಲಾ ಕಲಿಬೋದು. ಆಕಿಗೆ ಏನಾರು ಕ್ಲಾಸ್ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೂ ಕೂಡ್ಬೋದು, ಬೇರೆ ಯಾವ ಕ್ಲಾಸಿಗೆ ಹೋದ್ರೂ. ಅದು ಒಂದು ಯಾರು ಕೂಡಲ್ಲ, ಹಂಗೆ ಯಾವತ್ತೂ ಮಾಡೋದು ಇಲ್ಲ ಮೌಶಿಗಳು ಮಾಮಂದಿರು. ಅದು ಒಂದು. ಮತ್ತು ಇವರಿಗೆ ಸ್ಯಾಟರ್ಡೇ ಸಂಡೇಸ್ ಅಂತಂದರೆ ಬೇರೆ ಎಲ್ಲಿಗಾದ್ರು ವಾಕಿಂಗ್ ಕರ್ಕೊಂಡು ಹೋಗುವಂಥದ್ದಿಲ್ಲಾಗಲಿ, ಪರಿಸರ ನಡಿಗೆ ಆಗಲಿ, ಮತ್ತು ಇವರಲ್ಲಿ ಏನಂತ ವಿವಿಧ ಚಟುವಟಿಕೆಗಳು ಏನೇನು ಇರುತ್ತೋ ಆ ಸಂದರ್ಭಕ್ಕೆ ತಕ್ಕಂಗೆ ಅದೆಲ್ಲನೂ ಹಮ್ಮಿಕೊಳ್ಳೋದ್ರಿಂದ ಭಾಳಷ್ಟು ಚೆನ್ನಾಗಿದೆ. ಈಗ ವಿಶೇಷವಾಗಿ ಅಂತಂದರೆ ಮಕ್ಕಳ ಹಬ್ಬ ಇರ್ಬೋದು, ಪಾಲಕರ ಹಬ್ಬ. ನೀವು ಎಲ್ಲ ಸ್ಕೂಲಲ್ಲೂ ಬೇರೆ ಮಕ್ಕಳ ಹಬ್ಬ, ಸ್ಕೂಲ್ ಆ್ಯನ್ಯುವಲ್ ಡೇ ಕೇಳಿರ್ತೀರ, ಆದರೆ ಪಾಲಕರ ಹಬ್ಬ ಕೇಳಿರ್ಲಿಕ್ಕಿಲ್ಲ. ಇಲ್ಲಿ ಪಾಲಕರ ಹಬ್ಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಮೌಶಿಗಳ ಜೊತೆ. ಮತ್ತು ಯಾರೆಲ್ಲ ಪಾಲಕರು ಏನೆಲ್ಲ ಪ್ರತಿಭೆ ಇರುತ್ತೋ ಒಂದು ಹೊರಹೊಮ್ಮಕ್ಕೆ ಒಂದು ಒಳ್ಳೆ ಒಂದು ಸುವರ್ಣ ಅವಕಾಶ ಅವರಿಗೆ. ಭಾಳಷ್ಟು ಪಾಲಕರು ಆವತ್ತು ನೋಡಿದ್ರೆ ಭಾಳಷ್ಟು ಆಶ್ಚರ್ಯಗೊಳ್ತಾರೆ, ಈ ಪಾಲಕರಿಗೆ ಈ ಪ್ರತಿಭೆ ಇದೆಯಾ ಅಂತ. ಹಾಡು ಹೇಳೋದ್ರಿಂದ ಹಿಡಿದು, ಇನ್ಸ್ಟ್ರೂಮೆಂಟೇಷನ್ಸಿಂದ ಹಿಡಿದು, ಇನ್ಸ್ಟ್ರೂಮೆಂಟ್ಸ್ನ ನುಡಿಸೋದ್ರಿಂದ ಹಿಡಿದು, ಡಾನ್ಸಿಂದ ಹಿಡಿದು, ಅದಕ್ಕೆ ಅಂತಲೇ ಕೆಲವು ಗುಂಪುಗಳು 3-4 ತಿಂಗಳ ಹಿಂದೆ ತಯಾರಿ ನಡೆಸಿ ಮಾಡೋವಂಥ ಪಾಲಕರು, ಅಷ್ಟು ಉತ್ಸಾಹಿಗಳಾಗಿ ಮಾಡೋವಂಥ ಪಾಲಕರು ಇದ್ದಾರೆ. ನಾವು ಮಾಡಿದ್ದೀವಿ ಅದರಲ್ಲಿ. ನಮ್ಮ ಬಾಲ್ಯ ಮತ್ತೆ ಬಂದಿದೆಯೇನೋ ಅನ್ನೋಷ್ಟು ನಾವು ಭಾಳಷ್ಟು ಎಂಜಾಯ್ ಮಾಡಿದ್ದೀವಿ ಭಾಳಷ್ಟು ಸಲ. ಆ್ಯಕ್ಚುಲಿ ಒಂದು ಮಾತು ಹೇಳಿಲ್ಲ, ಅದೇ ಖುಷಿ ಆಗೋಯ್ತು ನನಗೆ. ಮನೆಗೆ ಹೋಗ್ತೀಯಾ ಸ್ಕೂಲ್ಗೆ ಹೋಗ್ತೀಯಾ ಅಂದರೆ ನಾನು ಇಲ್ಲೇ ಇರ್ತೀನಿ, ಮನೆನೇ ಅಂದ್ರೆ ಹೀಗೆ ಹೇಳೋದೇ ಕಷ್ಟ ಈಗ. ಹೌದು, ಸ್ಕೂಲ್ ಬಿಟ್ಟು ನಾನು ಒಂದು 10-15 ನಿಮಿಷ ಕಾಯ್ತೀನಿ ರೀ. ಆ್ಯಕ್ಚುಲಿ ಆಟ ಆಡ್ತೀನಿ ಅಂತಾಳೆ, ಆಯ್ತು ಅಂತ ನಾನು ಸ್ವಲ್ಪ ಹೊತ್ತು ಇದ್ದು ಕರ್ಕೊಂಡು ಹೋಗ್ತೀನಿ ಪ್ರತಿ ಸಲ. ಅದ್ಭುತ, ಭಾಳ ಅದ್ಭುತ. ಪುಟ್ಟೆ, ಖುಷಿ ಆಯ್ತು ನಿನ್ನ ನೋಡಿ. ನಂಗೂ ಖುಷಿ ಆಯ್ತು. ನಿಂಗೂ ಖುಷಿ. ನಿಮ್ಮ ಮೊದಲಿನ ಜಾಗಕ್ಕೆ ಹೋಗಬೇಕು ಅಂತಿಲ್ಲ, ಅಲ್ಲೇ ತಿರುಗಿ ಬಿಡ್ರಿ ಹಿಂಗೆ. ಅಲ್ಲೇ ತಿರುಗ್ರಿ. ನೋಡ್ರಿ, ನೀವು ಇಲ್ಲಿ ಬರ್ರಿ, ನೀವಿಬ್ಬರು ಇಲ್ಲಿ ಬರ್ರಿ, ನೀವಿಬ್ಬರು ಇಲ್ಲಿ, ನೀವು ಸ್ವಲ್ಪ ಹಿಂದೆ ಸರಿ. ಇದು ಟೀಮ್ ಈ ಕಡೆ ಬರಲಿ, ಈ ಟೀಮ್ ಈ ಕಡೆ ಬರಲಿ. ಎರಡು ತಂಡದೊಳಗೆ ಸಾಕಷ್ಟು ಚರ್ಚೆ ಆಗಿರ್ಲಿಕ್ಕೆ ಸಾಕು. ಹಾಂ, ನಾವು ಏನು ಪರಿಹಾರಗಳನ್ನು ಕಂಡುಕೊಂಡ್ವಿ ಅನ್ನೋದನ್ನೇ ನೋಡೋಣಂತ. ಅವಾಗ ಒಂದು ಕೆರಿಯರ್ ಕಟ್ಟಿ ಸ್ಟೋರ್ ಮಾಡ್ಕೋಬೇಕ್ರಿ ನೀರ. ಇಲ್ಲಂದ್ರ ಬಾವಿ ಟೈಪ್ ತೋಡ್ಬೇಕ್ರಿ. ನೀರು ಬರ್ಲಿಲ್ಲ ಅಂದ್ರೆ ಇದೇ ನೀರ ಬಾಣ ಹಾಕ್ಬೇಕ್ರಿ. ಅದ್ರ ಸ್ಟೋರ್ ಮಾಡ್ಬೇಕ್ರಿ. ಸ್ಟೋರ್ ಮಾಡ್ಕೊಳ್ಳೋದು, ಸ್ಟೋರ್ ಮಾಡ್ಕೊಂಡು ತಮ್ಮ ಉಪಯೋಗಕ್ಕೆ ತಗೊಳ್ಳೋದು.
ಸರಿ, ಇದು ಒಂದು ಪರಿಹಾರ. ಈ ಕಡೆ ತಂಡದವರು ನಮ್ಮ ಕಡೆ ನೀರು ಬಂದಾಗ ಅವ್ರಿಗೆ ಸಪ್ಲೈ ಮಾಡೋದು, ಅವ್ರ ಕಡೆ ನೀರು ಬಂದಾಗ ಅವ್ರು ನಮಗೆ ಸಪ್ಲೈ. ಸರಿ, ನಾನು ನಿಮಗೆ ಇದೇನು ಹಂಚ್ಕೊಂಡಿದ್ದೆ ಕಥೆಯೋ ಸಮಸ್ಯೆಯೋ ಅದರ ಅರ್ಧ ಭಾಗ ಮಾತ್ರ ಹೇಳಿದ್ದೆ ನಾನು. ಇನ್ನು ಮುಂದಿನ ಭಾಗ ಈಗ ನಿಮ್ಮ ಜೊತೆ ಮತ್ತೆ ಹಂಚ್ಕೊಳ್ತೀನಿ. ಮೊದಲೇ ಅದನ್ನು ನಾನು ಕೊಟ್ಟಿರಲಿಲ್ಲ. ಏನಂತಂದರೆ